ಸಂತಪುರ ವಸತಿ ಶಾಲೆಯ ಅವ್ಯವಸ್ಥೆಗೆ ಶಾಸಕ ಪ್ರಭು ಚೌಹಾಣ್ ಕಿಡಿ. ಮಾಜಿ ಸಚಿವ ಹಾಗೂ ಔರಾದ ಶಾಸಕರಾದ ಪ್ರಭು ಬಿ ಚೌಹಾಣ್ ಅವರು ಡಿಸೆಂಬರ್ 23ರಂದು ಔರಾದ್ ತಾಲೂಕಿನ ಸಂತಪುರದಲ್ಲಿರುವ ಮೊರಾರ್ಜಿ ದೇಸಾಯಿ ವಸತಿ ನಿಲಯಕ್ಕೆ ದಿಢೀರ್ ಭೇಟಿ ನೀಡಿ ವ್ಯವಸ್ಥೆಯನ್ನ ಪರಿಶೀಲಿಸಿದರು. ಬಾಲಕರು ಮತ್ತು ಬಾಲಕಿಯರ ವಸತಿ ನಿಲಯ, ತರಗತಿ ಕೋಣೆಗಳು, ಶೌಚಾಲಯ ಸೇರಿದಂತೆ ಎಲ್ಲ ಕಡೆಗಳಲ್ಲಿ ಸಂಚರಿಸಿ ವ್ಯವಸ್ಥೆಯನ್ನ ಗುರುತಿಸಿದ್ರು. ಊಟದ ಕೋಣೆಗೆ ತೆರಳಿದಾಗ ಊಟ ಮಾಡುತ್ತಿದ್ದ ಮಕ್ಕಳೊಂದಿಗೆ ಶಾಸಕರು ಕೂಡ ಕುಳಿತುಕೊಂಡು ಅಡಿಗೆ ರುಚಿ ಮತ್ತು ಗುಣಮಟ್ಟವನ್ನು ಪರೀಕ್ಷಿಸಿದರು. ಅರೆಬೆಂದ ಚಪಾತಿ, ಕಳಪೆ ಅಕ್ಕಿಯಿಂದ ಬೇಯಿಸಿದ ಅನ್ನವನ್ನ ಕಂಡು ಸಿಬ್ಬಂದಿಯ ವಿರುದ್ಧ ಸಿಡಿಮಿಡಿಗೊಂಡ್ರು. ಪ್ರತಿನಿತ್ಯ ಅಡುಗೆ ಹೀಗೆಯೇ ಇರುತ್ತದೆಯಾ ಎಂದು ಮಕ್ಕಳನ್ನ ಪ್ರಶ್ನಿಸಿದರು. ಈ ಬಾರಿ ಬಂದ ಗೋಧಿ ಸರಿಯಿಲ್ಲ, ಹಾಗಾಗಿ ಚಪಾತಿಗಳು ಸರಿಯಾಗಿ ಮಾಡಲಾಗುತ್ತಿಲ್ಲವೆಂದು ಅಡುಗೆ ಸಿಬ್ಬಂದಿ ತಿಳಿಸಿದರು. ನಿಮ್ಮ ಮೇಲೆ ಭರವಸೆ ಇಟ್ಟು ಪೋಷಕರು ತಮ್ಮ ಮಕ್ಕಳನ್ನ ವಸತಿ ನಿಲಯಕ್ಕೆ ಕಳುಹಿಸಿರುತ್ತಾರೆ. ಅವರ ಭರವಸೆಗೆ ಧಕ್ಕೆ ಆಗದಂತೆ ಕೆಲಸ ಮಾಡಬೇಕು. ಆಹಾರವನ್ನ ಸರಿಯಾಗಿ ಬೇಯಿಸಬೇಕು. ಊಟದ ಸ್ಥಳ ಶುಚಿಯಾಗಿರಬೇಕು. ಅಡುಗೆ ಸಿಬ್ಬಂದಿ ವಸತಿ ನಿಲಯದ ಮಕ್ಕಳನ್ನ ತಮ್ಮ ಮಕ್ಕಳಂತೆ ಭಾವಿಸಿ ಕೆಲಸ ಮಾಡಬೇಕು ಎಂದು ಸೂಚಿಸಿದರು. ತರಗತಿ ಕೋಣೆಗಳಿಗೆ ತೆರಳಿ ಪಠ್ಯ ಚಟುವಟಿಕೆಗಳ ಬಗ್ಗೆ ಮಾಹಿತಿ ಪಡೆದುಕೊಂಡರು. ವಿದ್ಯಾರ್ಥಿಗಳು ವಸತಿ ಶಾಲೆಯಲ್ಲಿರುವ ಸಮಸ್ಯೆಗಳನ್ನು ಶಾಸಕರ ಗಮನಕ್ಕೆ ತಂದರು. ಎಲ್ಲ ಸಮಸ್ಯೆಗಳನ್ನು ಸರಿಪಡಿಸಲಾಗುವುದು ಎಂದು ಶಾಸಕರು ತಿಳಿಸಿದರು. ತರಗತಿಗಳು ಅಚ್ಚುಕಟ್ಟಾಗಿ ನಡೆಸಬೇಕು. ಮಕ್ಕಳಿಗೆ ಥಳಿಸುವುದು, ಗದರಿಸುವುದು ಮಾಡಕೂಡದು ಎಂದು ಶಿಕ್ಷಕರಿಗೆ ತಿಳಿಸಿದರು. ಸ್ಟಾಫ್ ನರ್ಸ್ಗಳ ಬಗ್ಗೆ ಸಾಕಷ್ಟು ದೂರುಗಳು ಕೇಳಿಬಂದಿವೆ. ಮಕ್ಕಳಿಗೆ ಅನಾರೋಗ್ಯವಾದಾಗ ತಕ್ಷಣ ಚಿಕಿತ್ಸೆಗೆ ಮುಂದಾಗಬೇಕು. ಮಕ್ಕಳೊಂದಿಗೆ ಸರಿಯಾಗಿ ವ್ಯವಹರಿಸಬೇಕು, ಇಲ್ಲವಾದಲ್ಲಿ ಕಠಿಣ ಕ್ರಮ ಜರುಗಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ನಾನು 2 ತಿಂಗಳಿಗೊಮ್ಮೆ ವಸತಿ ಶಾಲೆಗೆ ಭೇಟಿ ನೀಡಿರುತ್ತೇನೆ. ಅವ್ಯವಸ್ಥೆ ಸುಧಾರಿಸಬೇಕು ಎಂದು ಹೇಳಿದರು. ಲಕ್ಷ್ಮಣ್ ರಾಠೋಡ್, NKS TV4 ನ್ಯೂಸ್, ಬೀದರ್. ಅವರಿಗೆ ಪೂರ್ತಿ ಈಗ ತಾವು ಕೂಡ ಬಂದಿ ಆಗಲ್ಲ. ಅಡುಗೆ ಮಾಡಲ್ಲ, ಅವ್ರಿಗೆ ಸರಿಯಾಗಿ ವಿಸಿಟ್ ಮಾಡಬೇಕು, ಬರ ಮಾಡಬೇಕು. ಕಚ್ಚಾವೇರಿ ನೋಡ್ರಿ, ಇಲ್ಲ ತೆಗೆದ್ರೆ ಹುಡುಗರು ಬನ್ನಿ ನೋಡ್ರಿ. ಈಚೆ ಬಂದು ನೋಡ್ರಿ, ಈಗ ನೋಡ್ರಿ ತಾಯಿ ನೋಡಿ, ನೋಡಿ ಈಗ ಮಾಡಬಾರ್ದು. ಹಿಂಗೆ ಐತೆ ಈಗ ಕೊಡ್ರಪ್ಪ ಇಲ್ಲಿ. ಈಗ ನೋಡಿ, ಈಗ ನೋಡಿ ಚಪಾತಿ ನೋಡ್ರಿ, ಈಗ ನೋಡಿ ಚಪಾತಿ, ಈ ಚಪಾತಿ ನೋಡ್ರಿ, ಯಾವ ಚಪಾತಿ ನೋಡ್ರಿ. ಗೋಧಿ ಬಿ ಕ್ವಾಲಿಟಿ ಇಲ್ಲ. ಯಾವ ಸಪ್ಲೈ ಮಾಡ್ತಾ ಇದಾರೆ? ಯಾವ ರಾಶನ್ ಬರ್ತದೆ? ಬೇರೆ ಯಾರು ಬರ್ತಾರೆ? ಯಾರು ಸಪ್ಲೈ ಮಾಡ್ತಾರೆ? ಏನೇನು ಬರ್ತದೆ ನೋಡಿ, ಪೂರಾ ಲಿಸ್ಟ್ ಕೊಡ್ಬೇಕು. ಊಟ ಮಾಡುತ್ತೆ, ಊಟ ಮಾಡಿ. ನಾನು ಮಾಡಲ್ಲ. ಅನ್ನು ನಮ್ಮೆಲ್ಲ ತವಮ್ಮ ಬಲ್ಲುಗೆ आधी उत्सव ನೋಡ್ರಿ ಅಮ್ಮ, ಮಕ್ಕಳ ತರ ಪಾಲಕ್ ಅವರು ಕಳಿಸ್ತಾರೆ. ಪಾಲಕ್ ಅವರು ಅವ್ರು ಪಾಲಕ್ ಇಟ್ಟು ನೋಡಿ ಅವಲೇ ಮಾಡ್ತೀನಿ. ಯಾಕಂದ್ರೆ ಎಲ್ಲ ನೋಡ್ಬೇಕು. ಈಗಂತೂ ರುಚಿ ಇಲ್ಲ, ಟೇಸ್ಟ್ ಇಲ್ಲ. ನಾನು ತಿಂತೀನಿ ಅಂದ್ರೆ ನೋಟಿಸ್ ಕೊಡ್ತೀನಿ, ನೋಟಿಸ್ ಕೊಡ್ರಪ್ಪ. ಈಗ ಯಾಕಂದ್ರೆ ನಾನು ಬೇರೆ ಹೆಲ್ಪ್ ಮಾಡ್ತೀನಿ, ಬಟ್ ಹಿಂಗಾದ್ರೆ ನಾವು ಯಾವ ಕಾರಣಕ್ಕೆ ಬಿಡಲ್ಲ. ಆಮೇಲೆ ರಾಷನ್ ಬಿ ಕ್ವಾಲಿಟಿ ಇಲ್ಲ, ನೋ ಕ್ವಾಲಿಟಿ ರಾಷನ್. ರಾಷನ್ ಕೂಡ ಫಸ್ಟ್ ರಾಷನ್ ಕ್ವಾಲಿಟಿ ಇದ್ರೆ ರುಚಿ ಬರುತ್ತೆ.